ಸರಿ ಇವರೆಲ್ಲ ಅಂದರೆ ಕೀಳು ಮಟ್ಟದಲ್ಲಿ ನೋಡಿ, ನಮಗೆ ಫಸ್ಟ್ ಟೈಮರ್ಸ್ಗೆ ಭಾಳಷ್ಟು ಮಂದಿಗೆ ಮಾತಾಡಬೇಕು, ನಮ್ಮ ಕ್ಷೇತ್ರದ ಸಮಸ್ಯೆಗಳು ತಿಳಿಸ್ಕೋಬೇಕಂತೇಳಿ ನಾವು ಎಷ್ಟೋ ಆಸೆಗಳು ಇಟ್ಕೊಂಡು ಹೋಗಿರ್ತೀವಿ. ಈ ಥರ ಇವರು ಗಲಾಟೆಗಳು ಮಾಡಿ ನಮ್ಮ ಸಮಯನೆಲ್ಲ ವ್ಯರ್ಥ ಹಾಳು ಮಾಡ್ತಾರೆ. ಕೋಟ್ಯಾಂತರ ರೂಪಾಯಿ ಒಂದು ಸರಿ ಸೆಷನ್ಸ್ ನಡಿಬೇಕಂದ್ರೆ ಕೋಟ್ಯಾಂತರ ರೂಪಾಯಿ, ಎಂಟೈರ್ ಸ್ಟೇಟ್ ಅಫಿಷಿಯಲ್ಸ್ ಎಲ್ಲ ಅಲ್ಲೇ ಇರ್ತಾರೆ, MLAಗಳು ಅಲ್ಲೇ ಇರ್ತಾರೆ. ಅಷ್ಟು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಅಲ್ಲಿ ಅವ್ರು ಬಂದು ಜಗಳ ಮಾಡಿ 24 ಗಂಟೆ ಯಾರನ್ನು ಎದ್ದು ಮಾತಾಡೋಕೆ ಹೋದರೆ ಅದಕ್ಕೊಂದು ಟೀಕೆ. ಯಾಕಂದರೆ ಅವ್ರಿಗೆ ಸಬ್ಜೆಕ್ಟ್ ಇಲ್ಲ, ಅವ್ರಿಗೆ ಲೀಡರ್ಶಿಪ್ ಇಲ್ಲ, ಸಬ್ಜೆಕ್ಟ್ ಇಲ್ಲ. ಏನು ಮಾಡಬೇಕು? ಕಾಂಗ್ರೆಸ್ ಅವ್ರ ಮೇಲೆ ಮಾತಾಡೋಕ್ಕೆ ಏನೂ ಇಲ್ಲ. ನಾವು ಭಾಗ್ಯಗಳು ಏನು ಈ ಗ್ಯಾರಂಟಿ ಸ್ಕೀಮ್ಗಳು ಕೊಡೋಕ್ಕಾಗಲ್ಲ ಅಂದ್ಕೊಂಡ್ರು. ನಮ್ಮ ಸಿದ್ದರಾಮಯ್ಯ ಸಾಹೇಬರು, DK ಶಿವಕುಮಾರ್ ಸಾಹೇಬರು ಅದನ್ನು ಕಡ್ಡಾಯವಾಗಿ ನಾವು ಕೊಡಲೇಬೇಕಂತೇಳಿ ಪಣ ತೊಟ್ಟು ಕುಂತು ಇವತ್ತು ಎಲ್ಲ ಗ್ಯಾರಂಟಿ ಸ್ಕೀಮ್ಗಳು ತಲುಪಿಸಿದ್ದಾರೆ. ಬೇರೆ ರಾಜ್ಯಗಳನ್ನಲ್ಲಿ ಏನು ಅನೌನ್ಸ್ ಮಾಡಿದ್ರು ಅದು ಸರಿಯಾಗಿ ಆಗ್ತಿದೆಯೋ ಇಲ್ಲೋ ಗೊತ್ತಿಲ್ಲ. ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಆಗ್ತಿದೆ. ಅವ್ರು ಇವನ್ನೆಲ್ಲ ಇನ್ನು ಅದ್ರ ಬಿಟ್ಟು ಡೆವಲಪ್ಮೆಂಟ್ ಓರಿಯೆಂಟೆಡ್ ಕೆಲಸಗಳು ಕೂಡ ನಮ್ಮ DCM ಆಗಿರ್ಬೋದು, ಸಿದ್ದರಾಮಯ್ಯ ಸಾಹೇಬರಾಗಿರ್ಬೋದು, ಅದಕ್ಕೆ ಕೂಡ ನಿಮ್ಗೆ ಎಷ್ಟು ಫಂಡ್ ಬೇಕಪ್ಪ ತೊಗೊಂಡೋಗ್ರಿ ಅಂತೇಳಿ ನಮಗೆ MLAಗಳೆಲ್ಲ ಉತ್ಸಾಹ ತುಂಬಿಸ್ತಾರೆ. ಮೊನ್ನೆ CLP ಮೀಟಿಂಗಲ್ಲಿ ಕೂಡ ಎಲ್ಲರಿಗೂ ಈ ಬಡ್ಜೆಟ್ ಆಗಿದ ತಕ್ಷಣ ಏಪ್ರಿಲ್ 1ನೇ ತಾರೀಕು ಬಡ್ಜೆಟ್ ಅಪ್ರೂವಲ್ ಆಗಿದ ತಕ್ಷಣ ಫಂಡ್ಸ್ ಏನೇನು ಬೇಕು ನೀವೆಲ್ಲ ಒಂದು ಲಿಸ್ಟ್ ತೊಗೊಂಬರಿ, ಎಲ್ಲ ಕೊಡ್ತೀವಿ ಅಂದಿದ್ದಕ್ಕೋಸ್ಕರ BJP ಅವ್ರಿಗೆ ಏನಾಗ್ಬಿಡ್ತು, ಫಂಡ್ಸು ಬರ್ತಿದೆ, ಗ್ಯಾರಂಟಿ ಸ್ಕೀಮ್ಸು ಬರ್ತಿದೆ. ಮೊನ್ನೆ ಬೈ ಎಲೆಕ್ಷನಲ್ಲಿ 3 ಸೀಟ್ ಗೆದ್ದುಬಿಟ್ರು. ಇಷ್ಟೆಲ್ಲ ಜನಪ್ರಿಯತೆ ಕಾಂಗ್ರೆಸ್ ಗಳಿಸ್ತಿದೆ. ನಾವು ಮುಂದಿನ ಬಾರಿ ಕೂಡ ಸರ್ಕಾರ ಬರಲ್ಲ ಅಂತೇಳಿ ಅವ್ರಿಗೆ ಖಚಿತ ಆಗಿಬಿಡ್ತು. ಖಚಿತ ಆದಮೇಲೆ ಏನು ಮಾಡಬೇಕು? ಮೇಲೆ ಹೈಕಮಾಂಡಿಂದ ಅವ್ರಿಗೆ ಪ್ರೆಷರು, ನಿಮಗೇನು ಯಾವುದು ಸಿಗ್ತಾಯಿಲ್ಲ, ನಿಮಗೇನು ಯಾವುದು ಇಶ್ಯೂ ಸಿಗ್ತಾಯಿಲ್ಲ, ಯಾವುದನ್ನು ಇಶ್ಯೂ ಹುಡುಕ್ರಿ ಅಂತೇಳಿ ಅವ್ರಿಗೆ ಪ್ರೆಷರಿಂದ ಇವ್ರು ಯಾವುದ್ಯಾವುದೋ ಸಣ್ಣ ಪುಟ್ಟವೆಲ್ಲ ತೊಗೊಂಡು ಇಶ್ಯೂ ಮಾಡ್ಕೊಂಡು ಹೋಗ್ತೀವಿ. ಸರಿ, ಬಜೆಟ್ನಲ್ಲಿ ಬಳ್ಳಾರಿಗೆ ಏನೂ ಕೊಡಲಿಲ್ಲ, ಕೇವಲ ಚಿಪ್ ಮಾತ್ರ ಕೊಟ್ಟಿದ್ದಾರೆ ಅಂತ BJP ಅವರು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಅಭಿಯಾನ ಮಾಡ್ತಾ ಇದ್ದಾರೆ. ಎಲ್ಲ ಕಾಂಗ್ರೆಸ್ ಶಾಸಕರುಗಳ ಫೋಟೋ BJP ಅವ್ರಿಗೆ ಅಂಕಿಅಂಶಗಳು ಗೊತ್ತಿದ್ರೆ ಅದು ಬೇರೆ ವಿಚಾರ. ಅಂಕಿಅಂಶಗಳು ಗೊತ್ತಿಲ್ಲದವ್ರ ನಾವೇನು ಮಾತಾಡೋಕ್ಕಾಗುತ್ತೆ? ಬಡ್ಜೆಟಲ್ಲಿ ಯಾಕೆ ಬರಲಿಲ್ಲ ಅಂತಂದರೆ ಬಡ್ಜೆಟ್ಗೆ ಮುಂಚೆನೇ ನಾವು ಸ್ಯಾಂಕ್ಷನ್ಗಳು ಮಾಡಿಸ್ಕೊಂಡಿದ್ದೀವಲ್ಲ. ಬಡ್ಜೆಟ್ಗೆ ಮುಂಚೆನೇ 1200 ಕೋಟಿ ವಾಟರ್ ಪ್ರಾಜೆಕ್ಟಲ್ಲಿ 270 ಕೋಟಿ ಸ್ಯಾಂಕ್ಷನ್ ಆಗಿ ಟೆಂಡರ್ಗೆ ಬಂದಿದೆ. ಇನ್ನೊಂದು 10 ದಿವಸದಲ್ಲಿ ಟೆಂಡರು. ಅದನ್ನು ಅವ್ರು ಯಾರು ಮಾತಾಡ್ತಾ ಇಲ್ಲ, ಯಾಕಂದರೆ ಅವ್ರಿಗೆ ಅಂಕಿಅಂಶಗಳು ಗೊತ್ತಿಲ್ಲ. ಇನ್ನು ಮೊನ್ನೆ ತಾರನಾಥ್ ಹಾಸ್ಪಿಟ್ಲಿಗೆ 30 ಕೋಟಿ ಬಂತು, ಮತ್ತು ಡಿಸ್ಟಿಕ್ ಹಾಸ್ಪಿಟ್ಲಿಗೆ 150 ಕೋಟಿಯಿಂದ ಡೆವಲಪ್ಮೆಂಟ್ ಮಾಡ್ತಿದ್ದೀವಿ. ಅದು ದುಡ್ಡು ಸ್ಯಾಂಕ್ಷನ್ ಆಗಿ ಟೆಂಡರ್ ಸ್ಟೇಜಲ್ಲಿದೆ. ರೋಡ್ಗಳಿಗೆ ನಮ್ಮ ಹಳೆಯ ಕಲ್ಯಾಣದುರ್ಗಂ ರೋಡ್ಗೆ 38 ಕೋಟಿ ರೂಪಾಯಿಂದ ರೋಡನ್ನು ಮಾಡ್ತಿದ್ದೀವಿ. ಇವೆಲ್ಲ ಅಂಕಿಅಂಶಗಳು ಗೊತ್ತಿರಲ್ಲ. ನಾಲೆಡ್ಜ್ ಕಮ್ಮಿ ಇದ್ದವ್ರ ಬಗ್ಗೆ ನಾವು ಮಾತಾಡೋದು ತಪ್ಪಾಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.